ಆನೆ ಮತ್ತು ಅವನ ಸ್ನೇಹಿತರ ಕತೆ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಆನೆ ವಾಸವಿತ್ತು ಮತ್ತು ಅವನು ಒಂದು ಹೊಸ ಕಾಡಿನಲ್ಲಿ ವಾಸಿಸಲು ಹೋದನು. ಮತ್ತು ಅವನು ಮೊದಲು ಒಂದು ಕೋತಿಯ ಬಳಿಗೆ ಹೋದನು ಮತ್ತು ಅವನು ಆ ಕೋತಿಗೆ, ಹಲೋ ಸಹೋದರ, ನೀವು ನನ್ನ ಸ್ನೇಹಿತರಾಗಲು ಇಚ್ಛಿಸುತ್ತೀರಾ? ಕೋತಿ ಹೇಳಿತು, ನೀನು ನನ್ನಂತೆ ಸ್ವಿಂಗ್ ಮಾಡಲಾರೆ, ಅದಕ್ಕೆ ನಾನು ನಿನ್ನ ಸ್ನೇಹಿತನಾಗಲಿಲ್ಲ. ನಾನು ಅದನ್ನು ಪಡೆಯುತ್ತೇನೆ. ಇದರ ನಂತರ ಆನೆ ಮೊಲದ ಬಳಿಗೆ ಹೋಗಿ, ಮೊಲ, ನೀನು ನನ್ನ ಸ್ನೇಹಿತನಾಗುತ್ತೀಯಾ ಎಂದು ಕೇಳುತ್ತದೆ. ಮೊಲ ಉತ್ತರಿಸಿತು, ನೀವು ನನ್ನ ಹೃದಯದಲ್ಲಿ ಸ್ನೇಹಿತನಾಗುತ್ತೀಯಾ ಎಂದು ಕೇಳುತ್ತದೆ. ಮೊಲ, ತುಂಬಾ ದೊಡ್ಡವರು, ಆದ್ದರಿಂದ ನಾನು ನಿಮ್ಮೊಂದಿಗೆ ಸ್ನೇಹಿತರಾಗಲು ಸಾಧ್ಯವಿಲ್ಲ. ಅದರ ನಂತರ ಒಂದು ದಿನ ಎಲ್ಲಾ ಪ್ರಾಣಿಗಳು ಕಾಡಿನಲ್ಲಿ ಮನೆಯಿಂದ ಮನೆಗೆ ಓಡುತ್ತಿದ್ದವು. ಆನೆಯು ಓಡುತ್ತಿರುವುದನ್ನು ನೋಡಿದ ಕರಡಿಗೆ, ಈ ಓಟದ ಹಿಂದಿನ ಕಾರಣವೇನು ಎಂದು ಕೇಳಿದಾಗ, ಕರಡಿ, ಕಾಡಿನ ಸಿಂಹ ಮೇಲೆ ಇದೆ ಎಂದು ಹೇಳಿದರು. ಅವರು ತಮ್ಮನ್ನು ರಕ್ಷಿಸಿಕೊಳ್ಳಲು ಓಡುತ್ತಿದ್ದಾರೆ ಎಂದು ತಿಳಿಯಿತು. ಆದ್ದರಿಂದ ಆನೆಯು ಸಿಂಹದ ಬಳಿಗೆ ಹೋಗಿ, ಮಹಾರಾಜ್, ದಯವಿಟ್ಟು ಈ ಮುಗ್ಧ ಪ್ರಾಣಿಗಳನ್ನು ನೋಯಿಸಬೇಡಿ, ಅವುಗಳನ್ನು ಬಿಟ್ಟು ಬಿಡಿ ಮತ್ತು ಬದುಕುವ ಅವಕಾಶವನ್ನು ನೀಡಿ ಎಂದು ಹೇಳಿತು. ಇದರ ಮೇಲೆ ಸಿಂಹವು ಆನೆಯನ್ನು ಗೇಲಿ ಮಾಡಿ ಆನೆಯನ್ನು ಪಕ್ಕಕ್ಕೆ ಸರಿಯುವಂತೆ ಕೇಳಿತು. ಆಗ ಆನೆಯು ಕೋಪಗೊಂಡು ತನ್ನೆಲ್ಲ ಶಕ್ತಿಯಿಂದ ಸಿಂಹವನ್ನು ತಳ್ಳಿತು. ಇದರಿಂದಾಗಿ ಅದು ಗಾಯಗೊಂಡು ಅಲ್ಲಿಂದ ಓಡಿ ಹೋಯಿತು. ಈಗ ಉಳಿದ ಎಲ್ಲಾ ಪ್ರಾಣಿಗಳು ರಾಮ್ ರಾಮ್ ಎಂದು ಹೇಳುತ್ತವೆ. ಹೊರಗೆ ಬಂದು ಸಿಂಹದ ಸೋಲಿನ ಬಗ್ಗೆ ಮೋಜು ಮಾಡಲು ಪ್ರಾರಂಭಿಸಿದರು ಮತ್ತು ಅವರು ಆನೆಯ ಬಳಿಗೆ ಬಂದರು ಮತ್ತು ಒಟ್ಟಿಗೆ ಆನೆಗೆ, ನೀವು ನಮ್ಮ ಸ್ನೇಹಿತನಾಗಲು ಪರಿಪೂರ್ಣ ಗಾತ್ರವನ್ನು ಹೊಂದಿದ್ದೀರಿ ಎಂದು ಹೇಳಿದರು. ಕಥೆಯ ನೈತಿಕತೆ: ಯಾವುದೇ ವ್ಯಕ್ತಿಯ ಗಾತ್ರವು ಅವನ ಮೌಲ್ಯವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಿಮಗೆ ಈ ಕಥೆಯು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.